ವಿಷಯ ಟಾಕ್ಸಿಕ್ ಸಾಂಗು ಎಲ್ಲರ ಎಕ್ಸ್ಪೆಕ್ಟೇಷನ್ ಯಾವ ರೀತಿ ಇತ್ತು ಅಂದರೆ ಇನ್ನು ಎಷ್ಟಾರು ಹೇಳಿದ್ರು ಈ ಫಿಲಮ್ ಬೇರೆ ಥರ ಇರುತ್ತೆ, ಹಾಲಿವುಡ್ ಲೆವೆಲ್ಗೆ ಫಿಲಮ್ ಮಾಡೋಣ ಅಂತ. ಅಂದರೆ ಈ ಟೀಸರ್ ಎಲ್ಲ ನೋಡಿದ ತಕ್ಷಣ ಹಾಡು ಸಾಂಗ್ ಮೇಲೆ ಈಗ ಸಾಂಗ್ ಅಂದರೆ ಫಿಲಮ್ನ ಜೀವಳ ಅಂತಾರೆ. ಸಾಂಗ್ ನೋಡ್ಬಿಟ್ಟು ಎಷ್ಟೊಂದು ಜನ ಫಿಲಮ್ ನೋಡೋರು ಇದ್ದಾರೆ. ಅಂದರೆ ಈ ಸಾಂಗ್ ನೋಡ್ತಾರೆ, ಒಂದು ವಿಡಿಯೋ ಇಲ್ಲ, ಬರೀ ಒಂದು ಫೋಟೋ ಹಾಕ್ಬಿಟ್ಟು ಸಾಂಗ್ ಬಿಟ್ಟವ್ರೆ. ಇದು ಯಾವ ಸಾಂಗ್ ಅಂತ ನಂಗೆ ಇನ್ನೂ ಅರ್ಥ ಆಗಿಲ್ಲ. ಅಂದರೆ ಎಕ್ಸ್ಪೆಕ್ಟೇಷನ್ ಯಾವ ರೀತಿ ಇರುತ್ತೆ ಒಂದು ಟಾಕ್ಸಿಕ್ ಎಷ್ಟು ಫಿಲಮ್ಸ್ ಅವ್ರು ಮಾಡ್ತಾವ್ರೆ ಅಂದರೆ ಈ ರೀತಿ ಸಾಂಗ್ ಬರುತ್ತೆ ಅಂತ ಯಾರು ಅಂದ್ಕೊಂಡಿರಲ್ಲ. ಎಲ್ಲ ಡಿಸಪಾಯಿಂಟ್ ಆಗಿರುತ್ತೆ 100%. ನಮಗಂತೂ ಹೆವಿ ಆಗೈತೆ. ಇದು ಯಾವ ಥರ ಸಾಂಗ್ ಅಂದರೆ ಬರೀ ಡುಮ್ ಡುಮ್ ಹಾಲಿವುಡಲ್ಲಿ ಟಮಟೆ ಹೊಡೆಯೋ ಥರ ಐತೆ ಇದು. ಯಾವುದು ಜಿಮ್ಮಲ್ಲಿ ಮೋಟಿವೇಶನ್ ಮಾಡ್ತಾರೆ ಗೊತ್ತಾ, ಮೋಟಿವೇಶನ್ ಸಾಂಗ್ ಹಾಕ್ತಾರೆ ಗೊತ್ತಾ, ಆ ರೀತಿ ಐತೆ. ಅಂದರೆ ಎಷ್ಟರು ಆ ಟಾಕ್ಸಿಕ್ ಇರೋ 5 ಜನ ಹೀರೋ ನೋಡಿದ್ರೆ ಏನೇನೋ ಎಕ್ಸ್ಪೆಕ್ಟೇಷನ್ಗಳಿದ್ವು. ಆದರೆ ಈ ರೀತಿ ಡಿಸಪಾಯಿಂಟ್ ಆಗೋದಂತೆ ಅಂದ್ಕೊಂಡಿರಲಿಲ್ಲ. ಅದ್ರಲ್ಲಿ ಯಾಕೆ ಅವ್ರು ಒಂದು ವಿಡಿಯೋ ತುಂಬಿಡ್ದಲೆ ಒಂದು ಆಟೋಮೆಟಿಕ್ ಒಂಥರ ಗೊಂಬೆ ಥರ ಚಿತ್ರಗಳು ಬರ್ತಾವೆ, ಆ ಥರನೂ ಬಿಟ್ಟಿಲ್ಲ. ಸುಮ್ಮನೆ ಒಂದು ಫೋಟೋ ಹಾಕ್ಬಿಟ್ಟು ಸಾಂಗ್ ಬಿಟ್ಟವ್ರೆ. ಬರೀ ಮ್ಯೂಸಿಕ್ಕೇ ಕೇಳಿಸ್ತೈತೆ, ಸಾಂಗ್ ಒಂಚೂರು ಕೇಳಿಸ್ತಾ ಇಲ್ಲ. ಇದೇನೋ ಒಂಥರ ಯಾರೋ ಸ್ಟಾರ್ಟ್ ಆಗಿ ಬಂದ ಫಿಲಮ್ಗೆ ಹೊಸ್ದಾಗಿ ಬಂದು ತೆಗಿತಾರೆ ಗೊತ್ತಾ ಸಾಂಗ್ಗಳು, ಆ ರೀತಿಲಿ ಐತೆ. ಅವರು ಕ್ರೇಜ್ಗೆ ಧೂಳಿಪಟ ಹಾಕ್ಬೇಕಿತ್ತು. ಏನು ಸೋಷಿಯಲ್ ಮೀಡಿಯಾ ಮತ್ತೊಂದು ಯೂಟ್ಯೂಬು. ಅಲ್ಲಿ ನೋಡಿದ್ರೆ ವ್ಯೂಸು ಹೋಗ್ತಾಯಿಲ್ಲ, ಜನಗಳಿಗೆ ಇಷ್ಟನೂ ಆಗ್ತಾಯಿಲ್ಲ ಸಾಂಗು. ಇದಂತೂ 100% ಎಷ್ಟರ ಫ್ಯಾನ್ಗೆ ಆಗಲಿ ನಮ್ಮ ಕರ್ನಾಟಕದ ಜನ ಆಗಲಿ ಫುಲ್ಲು ಡಿಸಪಾಯಿಂಟ್ ಆಗೈತೆ. ಈ ರೀತಿ ಸಾಂಗ್ ಬರುತ್ತೆ ಅಂದ್ಕೊಂಡಿರಲಿಲ್ಲ. ಎಲ್ಲ 1 ಗಂಟೆ ಯಾವಾಗ ಆಗುತ್ತೆ ಅಂತ ಕಾಯ್ಕೊಂಡು ಕೂತಿರ್ತಾರೆ. ಬಟ್ ಈ ರೀತಿ ಸಾಂಗ್ ಕೊಟ್ಟಾಗ ಆ ಫಿಲಮ್ನಲ್ಲಿ ಇನ್ನೂ ಜಾಸ್ತಿ ಆಗಬೇಕು ಆಸಕ್ತಿ. ಮತ್ತೊಂದು ಆಸಕ್ತಿ ಜಾಸ್ತಿ ಆಗಿ ಇಂಟ್ರೆಸ್ಟ್ ಜಾಸ್ತಿ ಆಗಬೇಕು ಪ್ರತಿಯೊಂದು ಬಿಡ್ಬೇಕಾದ್ರೂ. ಅದೇ ಈ ಸಾಂಗ್ ನೋಡಿದ ತಕ್ಷಣ ಚೂರು ಇದೆ, ಇಂಟ್ರೆಸ್ಟ್ ಕಡಿಮೆ ಹೋಗ್ತದೆ. ಬಟ್ ಟಾಕ್ಸಿಕ್ ಯಾವ್ಯಾವ ಥರ ಸಾಂಗ್ ಬರುತ್ತೆ, ಮುಂದೆ ಯಾವ ಥರ ಟ್ರೇಲರ್ ಫಿಲಮ್ ಹೆಂಗಿರುತ್ತೆ ಅದನ್ನ ಥಿಯೇಟ್ರಲ್ಲಿ ನೋಡಬೇಕು. ಡೋಂಟ್ ಜಡ್ಜ್ ಎ ಬುಕ್ ಇಟ್ಸ್ ಫೈಜ್ ಕವರ್ ಅಂತಾರಲ್ಲ, ಸಾಂಗ್ ಒಂದು ನೋಡಿದ ತಕ್ಷಣ ಫಿಲಮ್ ಹಂಗೈತೆ ಅನ್ನೋಕ್ಕೆ ಆಗಲ್ಲ. ಒಂದು ಬುಕ್ಕಿನ ಕವರ್ ನೋಡಿದ ತಕ್ಷಣ ಬುಕ್ ಒಳಗೆ ಇದೇ ಅಂಶ ಇದೆ ಅಂತ ಹೇಳೋಕ್ಕಾಗಲ್ಲ. ಫಿಲಮ್ ರಿಲೀಸ್ ಆಗಬೇಕು, ಜನಗಳ ಮನಸ್ಸು ಗೆಲ್ಲಬೇಕು. ಅದು ಯಾವ ಮಟ್ಟಕ್ಕೆ ಅಂತ ಫಿಲಮ್ ನೋಡಿದ್ಮೇಲೆ ಗೊತ್ತು.